ಇನ್ನು ಉತ್ತರ ಭಾರತದಲ್ಲೂ ಕೂಡ ರಣಮಳೆಯ ಅಬ್ಬರ ಮುಂದುವರೆದಿದೆ. ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ಜ್ಯೋತಿರ್ಲಿಂಗ ಕೇದಾರನಾಥದಲ್ಲಿ ಹಿಮಪಾತವಾಗ್ತಾ ಇದೆ. ಕೇದಾರನಾಥ ದೇವಾಲಯದಲ್ಲಿ ಭಾರೀ ಹಿಮಪಾತವಾಗ್ತಾ ಇರುವಂತಹದ್ದು. ಹಿಮಪಾತದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿರುವಂಥದ್ದು. ಜ್ಯೋತಿರ್ಲಿಂಗ ಕೇದಾರನಾಥದಲ್ಲಿ ಹಿಮಪಾತ. ಪ್ರತಿ ಬಾರಿಯೂ ಕೂಡ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಈ ಭಾಗದಲ್ಲಿ ಈ ರೀತಿಯ ದೃಶ್ಯಗಳು ಸರ್ವೇ ಸಾಮಾನ್ಯ. ಅಬ್ಬರದ ಮಳೆ, ಹಿಮಪಾತ, ಪ್ರವಾಹ ಪರಿಸ್ಥಿತಿ ಉತ್ತರ ಭಾರತದಲ್ಲಿ ಅದು ಪ್ರತಿ ವರ್ಷವೂ ಕೂಡ ಆಗುತ್ತೆ. ಈ ಬಾರಿಯೂ ಕೂಡ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಚಾರ್ಧಾಮ್ ಯಾತ್ರೆಗೆ ಸಾವಿರ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಕಡಿದಾದ ಬೆಟ್ಟಗಳ ನಡುವೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಆದರೂ ಕೂಡ ಭಕ್ತರ ಸಂಖ್ಯೆಯನ್ನು ಕಡಿಮೆ ಆಗಲ್ಲ. ಈ ಕೇದಾರನಾಥದಲ್ಲಿ ಅದೇ ರೀತಿಯ ಹಿಮಪಾತವಾಗಿರುವಂಥದ್ದು. ಹಿಮಪಾತದ ವಿಜುವಲ್ಸನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಉತ್ತರ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಸಿದೆ. 1 ತಿಂಗಳಲ್ಲಿಯೇ 7 ಲಕ್ಷ ಜನ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಂಡಿರುವಂಥದ್ದು. ಅದರಲ್ಲೂ ಈ ಮುಂಗಾರು ಆರಂಭ ಆಗ್ತಾ ಇದ್ದ ಹಾಗೆ ಕೇದಾರನಾಥದಲ್ಲಿ ಈ ರೀತಿಯ ಪ್ರಕೃತಿಯಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಅದನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಕೇದಾರನಾಥದಲ್ಲಿ ಹಿಮಪಾತವೂ ಆಗ್ತಾ ಇರುವಂಥದ್ದು.